ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನಾನಿವತ್ತು ಶಿವಮೊಗ್ಗದಲ್ಲಿ ರಾಮೆಕೊಪ್ಪದಲ್ಲಿದ್ದೀನಿ. ಶಿವಮೊಗ್ಗ ಒಂದು ಜಿಲ್ಲೆಗೆ ಸೇರಿರೋಂಥ ಒಂದು ಊರಿದು ರಾಮೆಕೊಪ್ಪ ಅಂತ ಹೇಳಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಯಲ್ಲಮ್ಮ ದೇವಿಯ ಒಂದು ಪೂಜೆ ಇತ್ತು ಇವತ್ತು. ಅಂದರೆ ಪಟ್ಟಳಿಗೆಯನ್ನು ತುಂಬಿಸ್ತಕ್ಕಂಥ ಪೂಜೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಕೆಲವರಿಗೆ ಗೊತ್ತಿರಲ್ಲ ಸ್ನೇಹಿತರೆ. ಈ ಪೂಜೆ ಏನಪ್ಪ ಅಂದರೆ ಪ್ರತಿ ವರ್ಷ ಆ ದೇವಿಯನ್ನು ಒಂದು ಆರಾಧನೆ ಮಾಡೋ ಅಂಥವ್ರು ದೇವಿಯನ್ನು ಪಟ್ಲಿಗೆಯನ್ನು ತಗೊಂಡು ಹೋಗೋ ಅಂಥವ್ರು ಏನಿರ್ತಾರೆ ಆ ದೇವಿಯ ಒಂದು ಸೇವೆಯನ್ನು ಮಾಡ್ತಾಯಿರ್ತಾರೆ. ಅವರು ವರ್ಷಕ್ಕೆ ಒಂದು ಸಲ ಅವರು ಸವದತ್ತಿಗೆ ಹೋಗಲೇಬೇಕಾಗುತ್ತೆ. ಅಲ್ಲಿ ಹೋಗಿ ಮತ್ತು ಅವರ ಎಲ್ಲ ಈ ಕವಡೆ ಸರ ಆಗಿರ್ಬೋದು, ಆ ಪಟ್ಲಿಗೆ ಇರ್ಬೋದು, ಎಲ್ಲದನ್ನು ಮತ್ತು ಅದನ್ನು ಅಲ್ಲೇ ಹಾಕಿಬಿಟ್ಟು ಮತ್ತೆ ಹೊಸ ಒಂದು ರೀತಿಯಲ್ಲಿ ಅವರು ಮದುಮಗಳ ಥರ ಮತ್ತೆ ರೆಡಿಯಾಗಿ ಮತ್ತೆ ದೇವಿಯ ಒಂದು ಆಶೀರ್ವಾದ ತಗೊಂಡು ಅಲ್ಲಿ ಎಡೆ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ಅವರು ಬರ್ತಾರೆ. ಪ್ರತಿ ವರ್ಷ ಇದು ಸವದತ್ತಿ ಯಲ್ಲಮ್ಮನ ಒಂದು ಸೇವೆ ಮಾಡೋ ಅಂಥ ಆ ದೇವಿಯ ಒಂದು ಪಟ್ಟಳಿಗೆಯನ್ನು ಹೊರುವವರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಇಲ್ಲಿ ಶಿವಮೊಗ್ಗದಲ್ಲಿ ರಾಮೆಕೊಪ್ಪದಲ್ಲಿ ನಮ್ಮ ಅಮ್ಮನಿಗೆ ನಮ್ಮ ಯಲ್ಲಮ್ಮ, ನಮ್ಮ ಗಿರಿಜಮ್ಮ ಅಂತಾರೆ. ಅವ್ರ ಹೆಸರು ಮೂಲ ಹೆಸರು ಗಿರಿಜಮ್ಮ, ಇವರೇ ಅಮ್ಮ. ಅವರು ಇಲ್ಲಿ ಅಮ್ಮನ ಪೂಜೆ, ಇದು ರಾಮಪುರ ಮಠದಲ್ಲೇ ಅವರಿಗೆ ಬಂದಿದ್ದು, ಯಲ್ಲಮ್ಮ ದೇವಿ ಆವಾಹನೆ ಆಗಿದ್ದು. ಅಲ್ಲಿಂದನೂ ಇವರು ಸುಮಾರು ನಾವು ಚಿಕ್ಕ ವಯಸ್ಸಿನಿಂದನೂ ನಮ್ಮ ಜೊತೆಗೆ ಅಮ್ಮ ಇದ್ದಿದ್ದು ಇವರು. ಆಮೇಲೆ ಅವರಿಗೆ ಬಂದಿದ್ದು ಅಮ್ಮನ ಪೂಜೆ ಇಲ್ಲಿ ಈಗ ರಾಮೆಕೊಪ್ಪದಲ್ಲಿ ಅಮ್ಮ ಇಲ್ಲೇ ಇದ್ದಾರೆ. ಅಲ್ಲಿ ಅವರು ಪೂಜೆ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅಮ್ಮ ಎಷ್ಟು ಚೆನ್ನಾಗಿ ಎಲ್ಲ ಜೋಡಿಸ್ಕೊಂಡಿದ್ರು. ಇದು ತುಂಬ ಕಷ್ಟ ಜೋಡಿಸೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಒಂದು 20 ದಿವಸದಿಂದನೂ ಜೋಡಿಸ್ತಾ ಇರಬೇಕು ಸ್ನೇಹಿತರೆ. ಗೃಹ ಪ್ರವೇಶಕ್ಕೆ ಜೋಡಿಸ್ದಂಗೆ ಜೋಡಿಸ್ಬೇಕು. ಇದಕ್ಕೆ ಬಟ್ಟೆಗಳೆಲ್ಲ ಮಾಡಬೇಕು. ಆಮೇಲೆ ಪಟ್ಟಳಿಗೆ ಪೂಜೆ ಅಂದರೆ 5 ಥರ ಹಣ್ಣು, 5 ಥರ ಎಲ್ಲ 5 ಥರ ಎಲ್ಲ ಒಂದು ತರಕಾರಿ ಆಗಿರ್ಬೋದು, ಮತ್ತು ಧಾನ್ಯಗಳಾಗಿರ್ಬೋದು, ಎಲ್ಲ ರೀತಿಯಿಂದನೂ ಅವರು ಬೇರೆ ದೇವರನ್ನು ಒತ್ತಿರೋ ಅಂಥವ್ರನ್ನ ಕರೆಸ್ತಾರೆ. ಉದಾಹರಣೆಗೆ ಏನಪ್ಪ ಅಂದರೆ ಕೆಲವರು ಮೈಲಾರಲಿಂಗೇಶ್ವರನ ಪೂಜೆ ಮಾಡ್ತಾಯಿರ್ತಾರೆ, ಅವ್ರನ್ನ ಕರೆಸ್ತಾರೆ. ದೇವಿಯನ್ನು ಈಗ ಸವದತ್ತಿ ಯಲ್ಲಮ್ಮನೇ ನಡ್ಕೊಳೋ ಅಂಥವ್ರು, ಮತ್ತು ಬೇರೆ ಬೇರೆ ದೇವರಾಗಿರ್ಬೋದು, ಕುಕ್ಕವಾಡೇಶ್ವರಿ ಆಗಿರ್ಬೋದು, ಹೀಗೆ ಯಾವುದೇ ದೇವತೆಗಳನ್ನು ಪೂಜೆ ಮಾಡೋ ಅಂಥವ್ರನ್ನ ಕರೆಸ್ತಾರೆ. ಮತ್ತು ಸುಮಾರು ಜನ ಇಲ್ಲಿ ಮುತ್ತೈದೆಯರನ್ನ ಕರೆಸ್ತಾರೆ. ಅವರೆಲ್ಲ ಬಂದು ರಾತ್ರಿ ಎಲ್ಲ ಅಡುಗೆ ಮಾಡ್ತಾರೆ ಸ್ನೇಹಿತರೆ. ಆ ಪಟ್ಲಿಗೆ ಅಂದರೆ ಹೋಳಿಗೆನೂ ಸಹ ಇಲ್ಲ, ಕರ್ಗೇಡ್ಬನ್ನು ಜಾಸ್ತಿ ಮಾಡ್ತಾರೆ ಎಲ್ಲರೂ ಈ ಹಬ್ಬಕ್ಕೆ. ಮತ್ತು ಅಡುಗೆ ಅಂತೂ ತುಂಬ ಒಂದು ಎಲ್ಲ ಥರ ಅಡುಗೆನೂ ಇಲ್ಲಿ ಮಾಡ್ತಾರೆ ಸ್ನೇಹಿತರೆ. ಅಮ್ಮನಿಗೆ ಖಾರ ಮಂಡಕ್ಕಿ ಆಗಿರ್ಬೋದು, ಆಮೇಲೆ ಅದನ್ನೆಲ್ಲ ಇಡಬೇಕು, ಇದು ಪದ್ಧತಿ ಇದು ಅಮ್ಮಂದು. ನಾನು ನಮ್ಮನೆ ಗೃಹ ಪ್ರವೇಶದಲ್ಲಿ ಮಾಡಿಸಿದ್ದೆ ಸ್ನೇಹಿತರೆ. ಇದನ್ನ ನಾನು ಹೇಳ್ಕೊಂಡಿದ್ದೆ ಅಮ್ಮಂಗೆ, ಸವದತ್ತಿ ಯಲ್ಲಮ್ಮನಿಗೆ ಹರಕೆ ಹೊತ್ಕೊಂಡು ಹೇಳ್ಕೊಂಡಿದ್ದೆ ನನ್ನ ಗೃಹ ಪ್ರವೇಶ ಆದಮೇಲೆ ನಾನು ಶುಕ್ರವಾರದ ದಿನ ಮಾಡಿಸಿದೆ. ಇಲ್ಲಿ ನಾನು ನಮ್ಮ ಮನೇಲಿ ಮಾಡಿಸಿದೆ. ಇಲ್ಲಿ ಅಮ್ಮ ಪ್ರತಿ ವರ್ಷ ಮಾಡ್ತಾರೆ ಈ ಪೂಜೆ. ಯಾಕೆಂದರೆ ಅಲ್ಲಿ ಹೋಗಿ ಅವರು ಹಳೆಯದನ್ನೆಲ್ಲ ಅಲ್ಲಿ ಹಾಕಿ ಸವದತ್ತಿಯಲ್ಲಿ ಅದನ್ನು ಒಪ್ಪಿಸಿ ಮತ್ತೆ ಎಲ್ಲ ಹೊಸದಾಗಿ ಅವರು ಮತ್ತೆ ಅಮ್ಮನ ಒಂದು ಆಶೀರ್ವಾದ ತಗೊಂಡು ಬರ್ತಾರೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಆದರೆ ಕೆಲವರಿಗೆ ಗೊತ್ತಿರಲ್ಲ ಇದರ ಅಮ್ಮನ ಯಲ್ಲಮ್ಮನ ಒಂದು ವಿಶೇಷವಾದಂಥ ಶಕ್ತಿ, ಅಮ್ಮನ ಒಂದು ಈ ಒಂದು ನೀತಿ ನಿಯಮಗಳು ಕೆಲವರಿಗೆ ಗೊತ್ತಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾವಂತೂ ಯಲ್ಲಮ್ಮನ ನಾವು ನೋಡ್ಕೊಂಡು ಹೋಗ್ತೀವಿ, ಬರ್ತೀವಿ ಇಲ್ಲಿ. ಯಾಕೆಂದರೆ ಅವರು ನಮಗೆ ಅಮ್ಮ ಅಂತಲೇ ಹೇಳ್ಬೋದು. ತುಂಬ ಪ್ರೀತಿ ಮಾಡ್ತಾರೆ ಎಲ್ಲರಿಗೂ. ತುಂಬ ಅವರು ಎಲ್ಲ ಭಕ್ತರಿಗೂ ಎಲ್ಲರಿಗೂ ಒಂದು ಸಮಾಧಾನ ಹೇಳ್ತಾರೆ, ಒಂದು ತಾಯಿ ಥರ ಒಂದು ಸಪೋರ್ಟನ್ನು ಮಾಡ್ತಾರೆ ಎಲ್ಲರಿಗೂ. ಆ ಒಂದು ಪ್ರೀತಿ, ಆ ಒಂದು ಇದು ಆಶೀರ್ವಾದ ನಮಗೆ ಬೇಕು. ಹಂಗಾಗಿ ನಾವು ಇಲ್ಲಿ ಬರ್ತೀವಿ ಸ್ನೇಹಿತರೆ. ಇನ್ನೊಂದು ಇಲ್ಲಿ ದೇವಿಗೆ ನೋಡಿ ಎಲ್ಲ ರೀತಿ ಯಲ್ಲಮ್ಮ ದೇವಿಗೆ ಜೊತೆಗೆ ಎಲ್ಲ ದೇವರಿಗೂ ಅವರು ನೈವೇದ್ಯನ ಮಾಡಿದ್ದಾರೆ. ಇಲ್ಲಿ ರೊಟ್ಟಿ, ಪಲ್ಯ, ಹೋಳಿಗೆ, ಕರಿಗಡುಬು, ಈ ಥರ. ಮತ್ತು ಬುತ್ತಿ, ಮೇಯ್ನ್ ಬುತ್ತಿ ರೊಟ್ಟಿ ತುಂಬ ಇಷ್ಟ ಯಲ್ಲಮ್ಮ ದೇವಿಗೆ. ಹೆಣ್ಗಾಯಿ ಪಲ್ಯ, ಈ ಥರ ಒಂದಿಲ್ಲ ಅಂದರೂ ನಡೆಯಲ್ಲ ಸ್ನೇಹಿತರೆ ಈ ಪೂಜೆ. ಎಲ್ಲ ರೀತಿ ಅಡುಗೆ ಮಾಡಿರ್ತಾರೆ ಅವರು. ತುಂಬ ಚೆನ್ನಾಗಿ ಜೋಡಿಸ್ಕೊಂಡಿರ್ತಾರೆ ಇವರು. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ನೋಡಿರಿ. ಇವರೆಲ್ಲ ರಾಮೆಕೊಪ್ಪದವರು ಸ್ನೇಹಿತರೆ. ಇವರೆಲ್ಲ ಜೋಡಿಸಿ ಅಡುಗೆ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಎಲ್ಲ ಒಂದು ಅಮ್ಮನಿಗೆ ಸಹಾಯ ಮಾಡ್ತಾಯಿದ್ರು.
ಅಮ್ಮ ಒಂದು ಸುಮಾರು ಜನ ಭಕ್ತರನ್ನು ಅಮ್ಮ ಆಶೀರ್ವಾದ ಮಾಡಿ ಇಲ್ಲಿ ಅವರಿಗೆಲ್ಲ ಒಂದು ಸಪೋರ್ಟನ್ನು ಮಾಡ್ತಾರೆ ಅಮ್ಮ. ಹಂಗಾಗಿ ಎಲ್ಲರೂ ಸಹ ಭಕ್ತರು ಬರ್ತಾರೆ ಇಲ್ಲಿಗೆ. ಇದು ಮನೆ ಸ್ನೇಹಿತರೆ, ಅಮ್ಮನ ಮನೆ, ಇದು ಯಲ್ಲಮ್ಮ ದೇವಿ ಮನೆ. ನಮ್ಮ ಅಮ್ಮ ಆಶೀರ್ವಾದ ಮಾಡಿ, ಅಂದರೆ ಪಾಪ ಪುಟ್ಟ ಮನೆ ಇದು ಅಮ್ಮಂಗೆ. ಅಂದರೆ ದೇವಿ ಇರೋ ಸ್ಥಳ ನಮಗೆ ಸಣ್ಣದಿದ್ರೇನು ದೊಡ್ಡದಿದ್ರೇನು ಪ್ರೀತಿ ಆಶೀರ್ವಾದ ಬೇಕು ಅಷ್ಟೇ ನಮಗೆ. ನಾವಂತೂ ಸುಮಾರು ಸಲ ಇಲ್ಲಿಗೆ ಬರ್ತಾಯಿರ್ತೀವಿ. ಅಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲರನ್ನೂ ಕರೆಸಿರ್ತಾರೆ. ಎಲ್ಲಮ್ಮ ಇನ್ನೂ ಬರ್ತಾಯಿದ್ದಾರೆ, ಇನ್ನೂ ಎಲ್ಲ ಊಟಕ್ಕೆ ಎಲ್ಲ ಸುಮಾರು ಜನ ಭಕ್ತರು ಬರ್ತಾರೆ ಪ್ರಸಾದ ತೊಗೊಳಕ್ಕೆ. ಭರತ ಹುಣ್ಣಿಮೆ ಸವದತ್ತಿ ಎಲ್ಲ ಮನೆಗೆ ವಿಶೇಷ. ಅವಾಗೇ ಇವರೆಲ್ಲ ಸವದತ್ತಿಗೆ ಹೋಗಿ ತಮ್ಮ ಎಲ್ಲ ಒಂದು ಹಳೆಯ ಒಂದು ಎಲ್ಲ ವಸ್ತುಗಳನ್ನು ಕೊಟ್ಟು ಹೊಸದಾಗಿ ಬರ್ತಾರೆ. ಬಂದ ಮೇಲೆ ಈ ಪೂಜೆ ಮಾಡಲೇಬೇಕು ಅವರು. ಕೊನೆ ಪೂಜೆ ಅಂತ ಅಂದ್ಕೊತೀನಿ ನಾನು. ಎಲ್ಲ ಜೋಡಿಸಿ ಅವರು ಕೊನೆಗೆ ಅಮ್ಮನ ಒಂದು ಸೇವೆಯನ್ನು ಮಾಡ್ತಾರೆ. ಕೆಲವ್ರಿಗೆ ಮೈಯಲ್ಲಿ ಅಮ್ಮ ಬರುತ್ತೆ, ಸವದತ್ತಿ ಎಲ್ಲಮ್ಮ ಬಂದು ಆಶೀರ್ವಾದ ಮಾಡ್ತಾರೆ. ಎಲ್ಲರಿಗೂ ಸಹ ಆಶೀರ್ವಾದವನ್ನು ಮಾಡಿ ಅವರು ಏನಾದರೂ ಒಂದು ಅವರ ಸಮಸ್ಯೆಗಳು ಏನೇ ನೋವಿದ್ರೂ ಸಹ ಅಮ್ಮ ಹೇಳ್ತಾರೆ. ಸುಮಾರು ಜನ ಸವದತ್ತಿ ಎಲ್ಲಮ್ಮನಿಗೆ ನಡ್ಕೊಳ್ಳೋಂಥವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಆದರೆ ನಾನು ನೋಡಿರೋ ಅಂಥದ್ದು ಇಲ್ಲಿ ಅಮ್ಮನ ಮಾತ್ರ, ಈ ಅಮ್ಮನ ಬಗ್ಗೆ ಮಾತ್ರ ನನಗೆ ಗೊತ್ತು. ಬೇರೆ ಪದ್ಧತಿಗಳು ಯಾವ ರೀತಿ ಇದೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಇಲ್ಲಿ ದೇವಿ ಅಂದರೆ ಒಂದು ನಂಬಿಕೆ, ಶಕ್ತಿ. ಆಕೆ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ, ನಮಗೆ ಸಪೋರ್ಟ್ ಮಾಡ್ತಾರಮ್ಮ. ನಮಗೆ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಸಹ ನಾವು ನಂಬಿದ್ದೀವಿ. ಆ ನಂಬಿಕೆನೇ ದೇವರು ಅಲ್ವಾ. ಹಾಗಾಗಿ ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಅಮ್ಮ ಬಟ್ಟೆ ಕೊಡ್ತಾರೆ. ಅವರು ಒಂದು ಆಶೀರ್ವಾದದಿಂದ ಏನೇ ಉಡಿ ಆಗಿರ್ಬೋದು, ಸವದತ್ತಿ ಎಲ್ಲಮ್ಮನ ಪ್ರಸಾದನ ತಗೊಂಡು ಎಲ್ಲರೂ ಹೋಗ್ತಾರೆ. ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಕೆಲವರು ಪ್ರತಿದಿನ ಅಮ್ಮನ ಊರವ್ರು ಯಾರಾದರೂ ಇದ್ದರೆ ಬಂದು ಅಮ್ಮನ ಒಂದು ಪೂಜೆಯನ್ನು ಇಲ್ಲಿ ಮಾಡ್ತಾರೆ. ಬರ್ತಾಯಿದ್ರು ಜನಗಳು, ಇನ್ನೂ ಸುಮಾರು ಜನ. ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷವಾದಂಥ ಸ್ಥಳ ಇದು ಅಂತ ನನ್ನ ಭಾವನೆ. ಯಾಕೆಂದರೆ ದೇವಿ ಅನ್ನೋದು ಒಂದು ಶಕ್ತಿ. ಆ ಒಂದು ಸ್ಥಳಕ್ಕೆ ಹೋಗಿ ನಮ್ಮ ಒಂದು ಭಕ್ತಿ ಭಾವದಿಂದ ನಾವು ಹೋಗಿ ಆ ದೇವಿಯ ಒಂದು ದರ್ಶನನ ತಗೊಂಡು ಬರ್ತೀವಿ ಅಷ್ಟೇ. ಇದು ಮನೆ ಸ್ನೇಹಿತರೆ, ಯಾವುದೇ ದೇವಸ್ಥಾನ ಅಲ್ಲ ಇದು. ಅಮ್ಮ ಇರೋದ್ರಿಂದ ಇಲ್ಲಿ ಅಮ್ಮನ ಜೊತೆಗೆ ನಾವು ಇಲ್ಲಿ ಹೋಗ್ತೀವಿ ಬರ್ತೀವಿ. ಅಮ್ಮ ಇದ್ದಾಗ ನಾವು ಶಿವಮೊಗ್ಗ ಬಂದರೆ ಮಾತ್ರ ಅಮ್ಮ ಇಲ್ಲಿರಲ್ಲ. ಸುಮಾರು ಸಲ ಅಮ್ಮ ಎಲ್ಲ ಹೋಗಿರ್ತಾರೆ, ಭಕ್ತರು ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಮನೆಗಳಿಗೆ. ಅಮ್ಮ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, ಒಂದೊಂದು ಸಲ ಇರೋಲ್ಲ. ಆಮೇಲೆ ಸಂಬಂಧಿಕರು ಮನೆಗಳಿಗೂ ಅಮ್ಮ ಹೋಗ್ತಾರೆ. ಆದರೆ ಪೂಜೆಗಳು ಸುಮಾರು ಜನ ಮಾಡಿಸ್ತಾರೆ ಸ್ನೇಹಿತರೆ. ಹಂಗಾಗಿ ಅಮ್ಮ ಇರೋದಿಲ್ಲ ಜಾಸ್ತಿ. ಹಂಗಾಗಿ ಕೆಲವು ಸಲ ಅಮ್ಮ ಇದ್ದಾಗ ಮಾತ್ರ ನಾವು ಹೋಗ್ತೀವಿ. ಈ ದೇವಿಯ ಒಂದು ಶಕ್ತಿ ತುಂಬ ಒಂದು ವಿಶೇಷ. ಸವದತ್ತಿ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮನ ಒಂದು ಆ ತಾಯಿಯ ಶಕ್ತಿ ಗೊತ್ತಿರೋರಿಗೆ ಗೊತ್ತಿರೋದು, ಎಲ್ಲರಿಗೂ ಗೊತ್ತಿರಲ್ಲ ಸ್ನೇಹಿತರೆ. ನಾವು ಏನೇ ಆದ್ರೂ ನಾವು ಅಮ್ಮನಿಗೆ ತುಂಬ ನಡ್ಕೊತೀವಿ. ನಾವು ನಂಬಿರೋ ಅಂತಹ ಒಂದು ಶಕ್ತಿ ದೇವತೆ ಮಾತೃ ರೂಪದಲ್ಲಿ ನಮಗೆ ನಮ್ಮ ಅಮ್ಮ ನಮಗೆ ಯಾವಾಗಲೂ ಬರ್ತಾರೆ. ನಮ್ಮ ಮನೆಗೂ ಬರ್ತಾರೆ. ನಮ್ಮ ಮನೆಗೂ ನಾನು ಅಮ್ಮನ ಜೊತೆಗೆ ಸುಮಾರು ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತೀನಿ. ಅಮ್ಮನೂ ನಮ್ಮ ಮನೆಗೆ ಬರ್ತಾರೆ ಯಾವಾಗಲೂ. ನಮಗೆ ತಾಯಿ ಥರ ಅಂತ ಹೇಳ್ಬೋದು, ಬರ್ತಾರೆ ನಮ್ಮ ಮನೆಗೆ ಯಾವಾಗಲೂ. ನಮಗೆ ಅಂತಲ್ಲ ಸ್ನೇಹಿತರೆ, ಸುಮಾರು ಜನ ಎಲ್ಲ ಭಕ್ತರ ಮನೆಗೂ ಅಮ್ಮ ಬರ್ತಾರೆ. ಸುಮಾರು ಜನ ಕರ್ಕೊಂಡು ಹೋಗ್ತಾರೆ ಅಮ್ಮನ್ನ. ಹಾಗಾಗಿ ನಾವು ತಾಯಿಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ನಾವು ಎಲ್ಲರೂ ಒಂದು ಅಮ್ಮನ ಒಂದು ಕರುಣೆಗೆ, ದಯೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾವು ಬೇಡ್ಕೊಳ್ಳೋಣ. ಮತ್ತು ನಮ್ಮ ಅಕ್ಕ ಧಾರವಾಡದಲ್ಲಿದ್ದರು ಸ್ನೇಹಿತರೆ. ಅವರು ಸಹ ಲೆಕ್ಚರ್ ಆಗಿದ್ದು ಅಲ್ಲಿ ಡ್ಯೂಟಿ ಮಾಡ್ತಾಯಿದ್ರು. ಆವಾಗ ನಾವು ಸವದತ್ತಿಗೆ ಸುಮಾರು ಸಲ ಹೋಗ್ತಾಯಿದ್ವಿ. ಈಗ ಅಲ್ಲಿ ಅಕ್ಕ ಇಲ್ಲ, ಅವರು ಈ ಕಡೆ ಬಂದಿದ್ದಾರೆ, ದಾವಣಗೆರೆ ಕಡೆ ಬಂದಿದ್ದಾರೆ ಅಕ್ಕ. ಹಂಗಾಗಿ ನಾವು ಸ್ವಲ್ಪ ಸವದತ್ತಿಗೆ ಹೋಗೋದು ಕಡಿಮೆ ಅಂತ ಹೇಳ್ಬೋದು. ಅವಾಗೆಲ್ಲ ಸುಮಾರು ಸಲ ಹೋಗ್ತಿದ್ವಿ. ನಾವು ಧಾರವಾಡಕ್ಕೆ ಹೋದರೆ ಸವದತ್ತಿಗೆ ಹೋಗ್ಲಿಲ್ಲದಲ್ಲೇ ಬರೋದಿಲ್ಲ ಸ್ನೇಹಿತರೆ. ಈಗ ಸ್ವಲ್ಪ ನಾವು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅವಾಗೆಲ್ಲ ನಮ್ಮ ಅಮ್ಮ ಇದ್ದಾಗ ನಾವು ಸುಮಾರು ಸಲ ಸವದತ್ತಿಗೆ ಸುಮಾರು ಸಲ ಹೋಗಿದ್ವಿ. ಈಗ ನಾವು ಅಲ್ಲಿ ಹೋಗಿಲ್ಲ ಸ್ನೇಹಿತರೆ. ಹಾಗಾಗಿ ಭಾಳ ದಿನ ಆಯಿತು ನಾವು ಸಹ ಹೋಗಬೇಕು. ಸವದತ್ತಿಗೆ ಹೋಗೋಕ್ಕಾಗಿಲ್ಲ. ಅಮ್ಮ ನೋಡೋಣ, ಅಮ್ಮನ ಆಶೀರ್ವಾದ ಯಾವಾಗ ನಮಗೆ ಸಿಗುತ್ತೋ ಆವಾಗ ನಾವು ಖಂಡಿತ
ನಿಮಗೂ ಸಹ ಆ ಅಮ್ಮನ ಒಂದು ಆಶೀರ್ವಾದವನ್ನು ಮಾಡಿಸ್ತೀವಿ, ತೋರಿಸ್ತೀವಿ ಸವದತ್ತಿ ಎಲ್ಲಮ್ಮನ ಒಂದು ವಿಡಿಯೋ ಆದರೆ ಖಂಡಿತ ನಾನು ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಸವದತ್ತಿ ಎಲ್ಲಮ್ಮ ನೋಡಿರಿ, ಅವರು ಪೂಜೆ ಮಾಡ್ತಾ ಇರ್ತಾರೆ. ಅವರಿಗೆ ಬಂದಂಥವರಿಗೆ ಸುಮಾರು ಜನಕ್ಕೆ ಅವರಮ್ಮ ಎಣ್ಣೆ ಹಾಕ್ತಾರೆ. ಅವರಿಗೆ ಅವರು ಸಹ ದೇವಿಯನ್ನು ಹೊತ್ತಿರ್ತಾರೆ, ಬೇರೆಯವರು ಸಹ ಅವರಿಗೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಅವರಿಗೆ ಒಂದು ಬಟ್ಟೆಯನ್ನು ಮಾಡ್ತಾರೆ. ಅವರಿಗೆ ಬಟ್ಟೆ ಮಾಡಿ ಅವರಿಗೆ ಅಮ್ಮನ ಒಂದು ಏನೊಂದು ಉಡಿ ಇದೆ, ಸವದತ್ತಿ ಎಲ್ಲಮ್ಮನಿಗೆ ಯಾವ ರೀತಿ ಉಡಿಯನ್ನು ತುಂಬಿರ್ತಾರೋ ಇವರ ಒಂದು ಪಟ್ಲಿಗೆಗಳಿಗೂ ಸಹ ಇವರ ದೇವರುಗಳಿಗೂ ಸಹ ಅಷ್ಟೇ ಸೇವೆಯನ್ನು ಮಾಡ್ತಾರೆ. ಅಷ್ಟೇ ಥರದ ಒಂದು ಧಾನ್ಯಗಳಾಗಿರ್ಬೋದು, ಆಮೇಲೆ ಮತ್ತು ಹಣ್ಣುಗಳು, ತರಕಾರಿಗಳು, ಆಮೇಲೆ ಮಡ್ಲಕ್ಕಿ ಮತ್ತು ಮಾಡಿರೋಂತಹ ಅಡುಗೆಗಳು, ಸಿಹಿಯನ್ನು ಎಲ್ಲ ಸಹ ತುಂಬ್ತಾರೆ. ಎಲ್ಲ ದೇವರು ಯಾರ್ಯಾರು ಕರೆಸಿರ್ತಾರೋ ಅವ್ರಿಗೆಲ್ಲ ತುಂಬ್ತಾರೆ. ಆಮೇಲೆ ಅಮ್ಮನ ಸೇವೆ ಮಾಡ್ತಾರೆ. ಕೊನೆಗೆ ಚೌಡಿಕೆಯನ್ನು ತಗೊಂಡು ಅಮ್ಮ ಅವರು ಅದನ್ನೆಲ್ಲ ಹೇಳಿ ಉದೋ ಹಾಕ್ತಾರೆ. ಆ ದೇವಿಯ ಮುಂದೆ ಅವರು ಅಮ್ಮನ ಒಂದು ಏನಿದೆ ಅವರ ಒಂದು ಅಮ್ಮನ ಆಶೀರ್ವಾದವನ್ನು ಬೇಡಿ ಅಮ್ಮನಿಗೆ ಅದನ್ನೆಲ್ಲ ಅವರು ಹೇಳಿ ಅದನ್ನು ಆಮೇಲೆ ಅವರು ಪೂಜೆಯನ್ನು ಪೂರ್ಣ ಮಾಡ್ತಾರೆ ಸ್ನೇಹಿತರೆ. ಕೆಲವರಿಗೆ ಈ ಸಮಯದಲ್ಲಿ ಮೈಯಲ್ಲಿ ಅಮ್ಮ ಬರುತ್ತೆ ಎಲ್ಲರಿಗೂ, ಅಂದರೆ ದೇವಿ ಸವದತ್ತಿ ಎಲ್ಲಮ್ಮ ಯಾರಿಗೆ ಬರುತ್ತೋ ಅವರಿಗೆ ಬರುತ್ತೆ ಸ್ನೇಹಿತರೆ. ಈ ಟೈಮಲ್ಲಿ ಬಂದು ಅವರು ಹೇಳ್ತಾರೆ, ಅವರು ಏನಾದರೂ ಕೇಳೋದಿದ್ದರೆ, ಏನಾದರೂ ಯಾರು ಬಂದಿದ್ದಾರೆ, ಏನು ಕೇಳೋದು ಬಂದಿದ್ದಾರೆ ಅವ್ರಿಗೆ ಹೇಳ್ತಾರೆ, ಅಪ್ಪಣೆ ಮಾಡ್ತಾರೆ. ಅವಾಗ ಇದು ಸವದತ್ತಿ ರೇಣುಕಾ ಎಲ್ಲಮ್ಮನ ನಾನು ನಮ್ಮ ಅಮ್ಮನ ಹತ್ರ ನೋಡಿರೋ ಅಂಥದ್ದು. ಇಲ್ಲಿ ಕೆಲವೊಂದು ಕಡೆ ಕೆಲವೊಂದು ರೀತಿಯಲ್ಲಿ ಅಮ್ಮನ ಪೂಜೆನ ಮಾಡ್ಬೋದು ಸ್ನೇಹಿತರೆ, ನಮಗೆ ಗೊತ್ತಿಲ್ಲ. ಆದರೆ ನಾನು ಶಿವಮೊಗ್ಗದಲ್ಲಿ ಅಮ್ಮನ ಮನೆಯಲ್ಲಿ ನಾನು ನೋಡಿರೋಂಥದ್ದು ಇಷ್ಟೇ. ಯಾಕೆಂದರೆ ನಾನು ಯಾವಾಗಲೂ ಅಮ್ಮಂದು ನಮ್ಮ ಮನೇಲಾದರೂ ನಾವು ಪೂಜೆ ನೋಡ್ತಾ ಇರ್ತೀನಿ. ಅಮ್ಮ ಯಾವಾಗಲೂ ಒಂದೇ ಥರ, ಅವರು ಯಾವಾಗಲೂ ಅಮ್ಮ ದೇವಿಯನ್ನು ತುಂಬ ಒಂದು ಪೂಜೆ ಮಾಡಿ ಒಂದೇ ರೀತಿಯಲ್ಲಿ ಅವರು ಅದನ್ನು ಯಾವಾಗಲೂ ಮಾಡ್ಕೊತ ಬಂದಿದ್ದಾರೆ. ಆದರೆ ಅಮ್ಮ ಎಷ್ಟೇ ಹುಷಾರಿಲ್ಲದಿದ್ರು ಏನೇ ಆದ್ರೂ ಅಮ್ಮನ ಒಂದು ಸೇವೆಯನ್ನು ನಮ್ಮ ಗಿರಿಜಮ್ಮ ಅಂತೀವಿ, ಅವ್ರಿಗೂ ರೇಣುಕಾ ಎಲ್ಲಮ್ಮ ಅಂತಲೇ ಅವರು ಸಹ ನಮಗೆ ಅವ್ರು ಯಾವತ್ತೂ ಬಿಟ್ಟಿಲ್ಲ ಇದನ್ನು. ಹಂಗಾಗಿ ಅಮ್ಮ ಅವ್ರಿಗಿನ್ನೂ ಆರೋಗ್ಯ ಕೊಡಲಿ, ಶಕ್ತಿ ಕೊಡಲಿ, ಅವರಿಗೆ ಅಮ್ಮ ಚೆನ್ನಾಗಿ ಅವರನ್ನು ಒಂದು ರಕ್ಷಣೆ ಮಾಡಲಿ ಅಂತ ನಾನು ಕೇಳ್ತೀನಿ ಸ್ನೇಹಿತರೆ. ಅಮ್ಮನ ಪ್ರಸಾದ ನಾವು ಊಟ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ, ನೀವೆಲ್ಲರೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ.